ಆಮೇಲೆ ಕೊಲೆಸ್ಟ್ರಾಲ್ದು ಸಹ ಟ್ಯಾಬ್ಲೆಟ್ ತಗೋತಾ ಇದೆ ಸರ್. ದಿನಕ್ಕೆ 4 ಮಾತ್ರೆ ಇತ್ತು ನಂದು. ಆ ಎಲ್ಲಾ ಮಾತ್ರೆನೂ ಸ್ಟಾಪ್ ಮಾಡಿದ್ದೀನಿ ಸರ್ ಇವಾಗ. ನಾನು ಒಂದು 20 ಇಯರ್ಸ್ ಬ್ಯಾಕ್ ಡಿಪ್ರೆಷನ್‌ಗೆ ಹೋಗಿದ್ದೆ ಸರ್ ಆಕ್ಚುಲಿ. ನನಗೆ ಟೆಗ್ರಿಟಾಲ್ ಮತ್ತೆ ಲಿಥೋಸನ್ ಅಂತ ಹೇಳ್ಬಿಟ್ಟು 2 ಟ್ಯಾಬ್ಲೆಟ್ ಅನ್ನು ರೆಗ್ಯುಲರ್ ಆಗಿ ತಗೋಬೇಕು ಅಂತ ಹೇಳಿದ್ರು ಸರ್. ಸ್ವಲ್ಪ ವೈಬ್ರೇಷನ್ ಇತ್ತು ಹ್ಯಾಂಡ್ಸು ಇವೆಲ್ಲ ನಡೆಯುವಾಗೆಲ್ಲ. ಅದೆಲ್ಲ ಕಂಪ್ಲೀಟ್ ಆಗಿ ನನಗೆ ಸಾಲ್ವ್ ಆಗಿದೆ ಸರ್. ಮತ್ತೆ ಲಿಥಿಯಂ ತುಂಬಾ ಕಡಿಮೆ ಇತ್ತು. ಅದನ್ನ ರೆಗ್ಯುಲರ್ ಆಗಿ ಮಧ್ಯಾಹ್ನದಷ್ಟು ತಗೋಬೇಕಿತ್ತು ಸರ್. ಅದನ್ನು ಸಹ ಡಾಕ್ಟರ್ ಇವಾಗ ಒಂದು ಬಿಟ್ಟು ಬೇರೆ ಯಾವುದೇ ರೀತಿ ಮೆಡಿಕೇಶನ್ ಇಲ್ಲ ಸರ್ ನಮ್ದು. ಆಮೇಲೆ ಯಥೇಚ್ಛವಾಗಿ ನೀರು ಕುಡಿತಾ ಇದ್ದೀವಿ ಸರ್. ಮತ್ತೆ ಇನ್ನೊಂದು ನಾನು ಹೇಳಕ್ ಬಯಸ್ತೀನಿ ಸರ್, ಏನಂತ ಹೇಳಿದ್ರೆ ನಮ್ದು ಕನ್ನಡ ಮೀಟಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಇದೇ ರೀತಿ ನಾವು ಮುಂದುವರಿಯೋಣ. ಎಲ್ಲರ ಸಹಕಾರ, ನಮ್ ಸೀನಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಎಲ್ರು ಬಳಸೋಣ ಇದನ್ನ, ಔಷಧಿನ. ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಕೋಟಿ ಕೋಟಿ ನಮನಗಳು ಸರ್. ನನಗೆ ಕ್ಯೂರ್ಸ್ ಅಲ್ಲಿಗೊಂದು ಸಿಸ್ಟಮಿಕ್ ಪರಿಚಯ ಮಾಡಿದಂತ ಗುರುರಾಜ್ ಸರ್ ಅವರಿಗೂ ನನ್ನ ನಮಸ್ಕಾರಗಳು. ಹಾಗೆ ಗ್ರೇಟ್ ಲೀಡರ್ ಆದಂತ ಚಕ್ರವರ್ತಿ ಸರ್ ಇರ್ಬೋದು, ಧನಂಜಯ ಸರ್ ಇರ್ಬೋದು, ಮತ್ತೆ ಇವರು ಶಂಕರಣ್ಣ ಸರ್ ಇರ್ಬೋದು. ತುಂಬಾ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಸರ್ ನನಗೆ ಕ್ಯೂರ್ಸ್ ಅಲ್ಲಿ ಏನಂತಾನೆ ಗೊತ್ತಿರ್ಲಿಲ್ಲ. ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ಚಿಕ್ಕದೊಂದು ಕಾಲು ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ನಾನು ಸ್ಕೂಲ್ ಟೀಚರ್ ಆಕ್ಚುಲಿ. ಹಾಗಾಗಿ ನಾನು ಅಲ್ಲಿ ನರ ಸ್ವಲ್ಪ ತೊಳ್ಕಿತ್ತು. ಅದು ನರ ಒಂದ್ ಪ್ರಾಬ್ಲಮ್ ಆಗಿದ್ಕೆ ನಾನೊಂದು 5 ಮಂತ್ ತುಂಬಾ ಸಫರ್ ಪಟ್ಟಿದ್ದೆ. ಅಂದ್ರೆ ನನಗೆ 2 ಹೆಜ್ಜೆ ಇಕ್ಕಾಗ್ತಿರ್ಲಿಲ್ಲ ನನಗೆ. ತುಂಬಾ ಪ್ರಾಬ್ಲಮ್ ಅಂದ್ರೆ ಸ್ಕೂಲಿಗೆ ಹೋಗ್ಬೇಕಂದ್ರೆ ನಾನು ಸ್ಕೂಲ್ ಬಸ್ ಅಲ್ಲಿ ಡ್ರಾಪ್ ಕೇಳ್ಬೇಕಿತ್ತು. ಇಲ್ಲ ಬೇರೆ ಯಾರು ವೆಹಿಕಲ್ ಅಲ್ಲಿ ಬಂದವರಿಗೆ ಡ್ರಾಪ್ ಕೇಳ್ಬೇಕಿತ್ತು. ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಬೇರೆ ಬೇರೆ ಒಂದ್ ಸ್ವಲ್ಪ ಮೆಡಿಸಿನ್ ಎಲ್ಲ ತಗೊಂಡೆ. ಬಟ್ ಯಾವ್ದ್ರಲ್ಲೂ ಕ್ಯೂರ್ ಆಗಿಲ್ಲ. ಅದೇ ರೀತಿ ನನಗೆ ಜುಲೈಯಲ್ಲಿ ನಮ್ಮ ಗುರುರಾಜ್ ಸರ್ ಅವರು ಕ್ಯೂರ್ಸ್ ಅಲ್ಲಿ ತಗೊಂಡ್ ನೋಡಿ ಮೇಡಮ್, ನೀವು ಅದರಲ್ಲಿ 1 ಪ್ಯಾಕೆಟ್ ತಗೊಂಡ್ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂದ್ರು. ನಾನೊಂದು 5 ಡೇಸ್ ತಗೊಂಡೆ ಅಷ್ಟೇ ಸರ್. ಅದು ಸಿಂಗಲ್ ಚಾರ್ಟ್ಸ್ ಅನ್ನೇ ತಗೊಂಡಿದ್ ನಾನು. ಆದ್ರೂ ನನಗೆ ಒಂದು 10 ಡೇಸ್ ಅಲ್ಲೇ ನಂಗೆ ರಿಸಲ್ಟ್ ಬಂತು ಸರ್. ನನಗೆ ಮತ್ತೆ ಒಂದು ಮರು ಜೀವ ಬಂದಿದೆ ಅಂತ ಅನ್ಸತ್ತೆ ಸರ್. ನಿಜವಾಗ್ಲೂ ಒಂದು 4 ಆಣೆಯಷ್ಟು ಎಲ್ಲೂ ನೋವು ಅಂತ ಕಾಣಿಸ್ತಾ ಇಲ್ಲ ನನಗೆ. ತುಂಬಾ ಹ್ಯಾಪಿ ಆಗಿದ್ದೀನಿ ಸರ್. ಅದೇ ರೀತಿ ನಾನೊಂದು 4-5 ಜನರಿಗೆ ಆಲ್ರೆಡಿ ಈಗ ಕೊಟ್ಟಿದ್ದೀನಿ. ಜಸ್ಟ್ ಕೊಟ್ಟಿದ್ದಷ್ಟೇ ನಾನು. ಅವ್ರದ್ದು ರಿಸಲ್ಟ್ ಒಂದ್ 2 ಜನದ ರಿಸಲ್ಟ್ ಚೆನ್ನಾಗ್ ಬಂದಿದೆ. ಇನ್ನೊಂದ್ 2 ಜನಕ್ಕೆ ಕೊಟ್ಟಿದ್ದೀನಿ. ಅವ್ರದ್ದು ಇನ್ನೂ ರಿಸಲ್ಟ್ ಬಂದಿಲ್ಲ. ತಗೊಳ್ತಾ ಇದ್ದಾರೆ. ಬಟ್ ತುಂಬಾ ಹೆಲ್ಪ್ ಆಗ್ತಿದೆ ಸರ್. ಹಾಗೆ ನಾನು ಕನ್ನಡ ಸೆಕ್ಷನ್ ಬೇಕು ಸರ್ ನನಗೆ. ಮತ್ತೆ ತಮಿಳು, ತೆಲುಗು, ಮಲಯಾಳ. ಮೊದಲನೇದಾಗಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಬರೀ ಥ್ಯಾಂಕ್ಸ್ ಹೇಳಿದ್ರೆ ತುಂಬಾ ಕಡಿಮೆ ಅನಿಸುತ್ತೆ ಸ್ನೇಹಿತರೆ. ಯಾಕಂದ್ರೆ ಇವತ್ತು ಇಂಥ ಒಂದು ಅಮೃತ ಸಂಜೀವಿನಿ ಅಂತ ಹೇಳ್ಬೋದು. ಆ ಭಗವಂತ ಶ್ರೀರಾಮಚಂದ್ರನಿಗೆ ಹೇಗೆ ಆಂಜನೇಯ ಸ್ವಾಮಿ ಹೇಗೆ ಹೋಗಿ ಆ ಸಂಜೀವನಿ ಬೆಟ್ಟವನ್ನೇ ಹೆಂಗ್ ತಗೊಂಡ್ಬಂದ್ಬಿಟ್ಟ, ಇವತ್ತು ನಮ್ಮ ಭಾರತ ದೇಶಕ್ಕೆ ಇವತ್ತು ನಿಜವಲ್ಲಿ ಇದು ಒಂದು ಸಂಜೀವಿನಿ ಅಂತ ಹೇಳ್ಬೋದು. ಸಾಕಷ್ಟು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಇದರಿಂದ ಒಳಿತಾಗ್ತಾ ಇದೆ ಸ್ನೇಹಿತರೆ. ಅದೊಂದು ಕೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಒಂದು ಆರೋಗ್ಯ ಸಮಸ್ಯೆ ಸರಿ ಹೋಗ್ತಾ ಇದೆ, ಅದ್ರ ಜೊತೆಗೆ ವೆಲ್ತ್. ಇವತ್ತು ನಿಜವಲ್ಲೂ ಒಂದು 2 ದೊಡ್ಡ ಸಮಸ್ಯೆ 10 ತಿಂಗಳ ಹಿಂದೆ ನನಗೆ ಇತ್ತು. ಸೊ ಒಂದು ಆರೋಗ್ಯ ಸಮಸ್ಯೆ ಸರಿ ಹೋಯ್ತು, ಅದ್ರ ಜೊತೆಗೆ ವೆಲ್ತ್. ಸ್ನೇಹಿತರೆ, ಇವತ್ತು ದುಡ್ಡೇ ಎಲ್ಲ ಅಲ್ಲ, ಆದ್ರೆ ಎಲ್ಲದಕ್ಕೂ ದುಡ್ಡು ಬೇಕು. ನಾವೆಲ್ಲರೂ ಹೇಳ್ತಾ ಇರ್ತೀವಿ ದುಡ್ಡೇನೆ ಎಲ್ಲ ಅನ್ನೋದಕ್ಕ ಅಂತ. ನಾನು ಖಂಡಿತ ಅದಕ್ಕೂ ಒಪ್ಪಲ್ಲ. ಆದ್ರೆ ಎಲ್ಲದಕ್ಕೂ ದುಡ್ಡು ಬೇಕು. ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ವರೆಗೂ ಸಾಕಷ್ಟು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದು. ನೋಡಿ, ಎಷ್ಟೋ ಮನೆಯಲ್ಲಿ ಈ ದುಡ್ಡಿನಿಂದಾನೇ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಇವತ್ತು ನಮ್ಮ ಹತ್ರ ಸಾಕಷ್ಟು ಫೈನಾನ್ಷಿಯಲ್ ಫ್ರೀಡಮ್ ಇದ್ರೆ ಏನೆಲ್ಲ ಮಾಡ್ಬೋದು ಅಲ್ವಾ ಸ್ನೇಹಿತರೆ. ಇವತ್ತು 1,000 ರೂಪಾಯಿದಿಂದ ಹಿಡಿದು 5 ಲಕ್ಷ ರೂಪಾಯಿ ತಗೊಳ್ಳೋರು ದಿನಕ್ಕೆ ಈ ಸಿಸ್ಟಮ್ ಅಲ್ಲಿ ಇದ್ದಾರೆ. ಸೊ ನಾವೆಲ್ಲರೂ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಆಗೋಣ, ಆರೋಗ್ಯವಂತರಾಗೋಣ ಅಂತ ಹೇಳ್ತೀನಿ. ನನಗೆ ತುಂಬಾ ಇಷ್ಟವಾಗಿದ್ದು ಅಂದ್ರೆ ಇದರಲ್ಲಿ ಜೀರೋ ಲಯಬಿಲಿಟಿ. ಸ್ನೇಹಿತರೆ, ಇವತ್ತು ನೋಡಿ 6,850 ರೂಪಾಯಿ ಕೊಡ್ತೀವಿ, ನಮಗೋಸ್ಕರ ಪ್ರಾಡಕ್ಟ್ ತಗೊಳ್ತೀವಿ, ನಮ್ಮ ಸ್ನೇಹಿತರಿಗೆ ಹೇಳ್ತೀವಿ. ಸೊ ಅವ್ರಿಗೆ ಆರೋಗ್ಯನೂ ಕೊಡ್ತೀವಿ, ಒಂದು ಗುಡ್ ಆಪರ್ಚುನಿಟಿನೂ ಕೊಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲರೂ ಜಾಯಿನ್ ಆಗೋಣ. ಈ ನೆಕ್ಸ್ಟ್ ಕನ್ನಡ ಮೀಟಿಂಗ್ ಅಲ್ಲಿ ಜಸ್ಟ್ ನೀವು ವಾಟ್ಸಪ್ ಮಾಡಿದ್ರೆ ಅವ್ರು ನೋಡಿರೋ